ಬೆಳಗಿನ ಬೆಳಕು. ಅರಣ್ಯಕಾಂಡ 6ನೇ ಅಧ್ಯಾಯ 1-21. ನಾಜಿ ವ್ರತ ಭಾಗ 25. ಹೊಸ ದ್ರಾಕ್ಷಾರಸ. ನಾಜಿ ವ್ರತದ ಮುಕ್ತಾಯದ ಮುಂದುವರಿದ ಭಾಗವಾಗಿ ತೋರಾವು ಅಂದರೆ ಈ ಧರ್ಮಶಾಸ್ತ್ರವು ಈ ಪ್ರಯಾಣವನ್ನು ಒಂದು ಸರಳವಾದ ಆದರೆ ಆಳವಾದ ಸಮಾಧಾನ ನೀಡುವ ಸಾಲಿನೊಂದಿಗೆ ಕೊನೆಗೊಳಿಸುತ್ತದೆ. ಅರ್ಪಣೆಗಳನ್ನು ಸಲ್ಲಿಸಿದ ನಂತರ ಪ್ರತ್ಯಕ್ಷತೆಯ ಗುರುತಾದ ಕೂದಲನ್ನು ಕ್ಷೌರ ಮಾಡಿ ಅರ್ಪಿಸಿದ ನಂತರ ಮತ್ತು ಪವಿತ್ರ ಭಾಗಗಳನ್ನು ನಾಜೀರನ ಕೈಗಳಲ್ಲಿ ಇಟ್ಟು ಯೆಹೋವನ ಮುಂದೆ ಸಮರ್ಪಿಸಿದ ನಂತರ ನ್ಯಾಯ ಪ್ರಮಾಣವು ಹೀಗೆ ಹೇಳುತ್ತದೆ: ತರುವಾಯ ಆ ನಾಜೀರನು ದ್ರಾಕ್ಷಾರಸವನ್ನು ಕುಡಿಯಬಹುದು. ಅರಣ್ಯಕಾಂಡ 6ನೇ ಅಧ್ಯಾಯ 20ನೇ ವಾಕ್ಯ. ಇದು ಹಳೆಯ ಭೋಗಗಳಿಗೆ ಬೇಕಾಬಿಟ್ಟಿಯಾಗಿ ನಮ್ಮ ಇಷ್ಟದ ಪ್ರಕಾರ ಮರಳುವುದಲ್ಲ, ಬದಲಾಗಿ ಪ್ರತಿಷ್ಠಾಪನೆಗೆ ಒಂದು ಅಂತ್ಯವಿದೆ, ಸಹನೆಗೆ ಒಂದು ಗುರಿ ಇದೆ ಮತ್ತು ನಂಬಿಗಸ್ತೆಯ ಪ್ರತ್ಯಕ್ಷತೆಯ ನಂತರ ನ್ಯಾಯಬದ್ಧವಾದ ಸಂತೋಷವು ಬರುತ್ತದೆ ಎಂದು ಯೆಹೋವನು ತೋರಿಸುವ ಮಾರ್ಗವಾಗಿದೆ. ವ್ರತದ ದಿನಗಳಲ್ಲಿ ನಾಜೀರನು ದ್ರಾಕ್ಷಿ ಗಿಡದ ಯಾವುದೇ ಫಲವನ್ನು ನಿರಾಕರಿಸುತ್ತಿದ್ದನು. ದ್ರಾಕ್ಷಾರಸವನ್ನು ತನ್ನಷ್ಟಕ್ಕೆ ತಾನೇ ಅಶುದ್ಧವೆಂದು ಪರಿಗಣಿಸಲಾಗುತ್ತಿರಲಿಲ್ಲ. ಆದರೆ ಸಮಯವು ಯೆಹೋವನಿಗೆ ಸೇರಿದ್ದೆಂದು ತೋರಿಸಲು ಅದನ್ನು ಒಂದು ನಿರ್ದಿಷ್ಟ ಕಾಲದವರೆಗೆ ಪಕ್ಕಕ್ಕೆ ಇಡಲಾಗುತ್ತಿತ್ತು. ಇದು ಸ್ವಯಂ ಪ್ರೇರಿತ ನಿರಾಕರಣೆಯಾಗಿತ್ತು. ಆ ವ್ಯಕ್ತಿಯು ಕೇವಲ ಸುಖಭೋಗಕ್ಕಾಗಿ ಜೀವಿಸುತ್ತಿಲ್ಲ ಎಂಬುದಕ್ಕೆ ಇದೊಂದು ಸಾರ್ವಜನಿಕ ಸಾಕ್ಷಿಯಾಗಿತ್ತು. ನಾಜೀರನು ಪ್ರತ್ಯೇಕಿಸಲ್ಪಟ್ಟವನಾಗಿ ಜೀವಿಸಿದನು. ಕೂದಲು ಮೌನವಾಗಿ ಬೆಳೆಯಿತು. ದಿನಗಳು ಸ್ಥಿರವಾಗಿ ಕಳೆದವು. ಪ್ರಲೋಭಗಳ ನಡುವೆ, ದೈನಂದಿನ ಜೀವನದ ನಡುವೆ ಮತ್ತು ಸಮಯದ ಪರೀಕ್ಷೆಯಲ್ಲಿ ಆ ವ್ರತವನ್ನು ಪೂರೈಸಲಾಯಿತು. ನಂತರ ಆ ದಿನಗಳು ಪೂರ್ಣಗೊಂಡಾಗ ಯೆಹೋವನು ಆ ವ್ರತವನ್ನು ಶೂನ್ಯದೊಂದಿಗೆ ಕೊನೆಗೊಳಿಸಲಿಲ್ಲ. ಯೆಹೋವನು ಅದನ್ನು ಶಾಂತಿ, ಆರಾಧನೆ ಮತ್ತು ನಂತರ ಮತ್ತೆ ದ್ರಾಕ್ಷಾರಸದೊಂದಿಗೆ ಕೊನೆಗೊಳಿಸುತ್ತಿದ್ದನು. ಈ ಮಾದರಿಯು ಬಹಳ ಸ್ಪಷ್ಟವಾಗಿದೆ: ಮೊದಲು ಪ್ರತಿಷ್ಠಾಪನೆ, ನಂತರ ಸಹನೆ, ಆಮೇಲೆ ಪೂರ್ಣತೆ, ಕೊನೆಯಲ್ಲಿ ಸಂತೋಷ. ಈ ಮಾದರಿಯು ಕ್ರಿಸ್ತನ ಜೀವನಕ್ಕೆ ಸರಿಯಾಗಿ ಹೊಂದಿಕೆಯಾಗುತ್ತದೆ. ಕೊನೆಯ ಭೋಜನದ ಸಮಯದಲ್ಲಿ ಕ್ರಿಸ್ತ ಯೇಸು ಉನ್ನತ ಮಟ್ಟದ ನಾಜೀರನ ಹಾಗೆ ಕೇಳಿಸುವ ಮಾತುಗಳನ್ನು ಆಡಿದನು. ತನ್ನ ತಂದೆಯ ರಾಜ್ಯದಲ್ಲಿ ತನ್ನ ಶಿಷ್ಯರೊಂದಿಗೆ ಹೊಸದಾಗಿ ಕುಡಿಯುವ ದಿನದವರೆಗೂ ತಾನು ದ್ರಾಕ್ಷಾರಸವನ್ನು ಕುಡಿಯುವುದಿಲ್ಲವೆಂದು ಆತನು ಹೇಳಿದನು. ಮತ್ತಾಯ ಬರೆದ ಪತ್ರಿಕೆ 26ನೇ ಅಧ್ಯಾಯ 29ನೇ ವಾಕ್ಯ. ದೇವರ ರಾಜ್ಯವು ಬರುವವರೆಗೂ ತಾನು ದ್ರಾಕ್ಷಿ ಫಲವನ್ನು ಕುಡಿಯುವುದಿಲ್ಲ ಎಂದು ಆತನು ಹೇಳಿದನು. ಈ ಮಾತುಗಳು ಕ್ರಿಸ್ತನ ವಿಧೇಯತೆಗಾಗಿ ಪ್ರಸ್ತುತ ಸಂತೋಷವನ್ನು ಪಕ್ಕಕ್ಕೆ ಇಟ್ಟಿದ್ದನ್ನು ತೋರಿಸುತ್ತವೆ. ಆತನು ಒಂದು ಉದ್ದೇಶದೊಂದಿಗೆ ಕ್ಷಮೆಗಳೊಳಗೆ ನಡೆದನು. ಯೆಹೋವನು ನೇಮಿಸಿದ ಹಾದಿಯನ್ನು ಸಹಿಸಿಕೊಂಡನು ಮತ್ತು ಆತನು ತನ್ನ ಕಣ್ಣ ಮುಂದೆ ಒಂದು ವಾಗ್ದಾನವನ್ನು ಇಟ್ಟುಕೊಂಡಿದ್ದನು: ರಾಜ್ಯದಲ್ಲಿ ಹೊಸ ದ್ರಾಕ್ಷಾರಸ ದಿನ. ಅದು ಒಂಟಿಯಾಗಿ ಅಲ್ಲ, ಬದಲಾಗಿ ನಿಮ್ಮೊಂದಿಗೆ. ಆ ನಮ್ಮೊಂದಿಗೆ ಎಂಬ ಪದವು ಬಹಳ ಕೋಮಲವಾಗಿದೆ. ಇದು ಯುದ್ಧವು ಮುಗಿದ ನಂತರ ಪುನಃಸ್ಥಾಪನೆಯಾದ ಸಾಮೀಪ್ಯ ಮತ್ತು ಮುಕ್ತ ಸಹಭಾಗಿತ್ವ ಮತ್ತು ಹಂಚಿಕೊಂಡ ಸಂತೋಷದ ವಾಗ್ದಾನವಾಗಿದೆ. ಆದುದರಿಂದ ಈ ಸಂದರ್ಭದಲ್ಲಿ ದ್ರಾಕ್ಷಾರಸವು ಕುಡಿತದ ಅಮಲು ಅಥವಾ ಶಾರೀರಿಕ ಚಿತ್ರಣ ಇಷ್ಟವಲ್ಲ. ರಾಜ್ಯದ ದ್ರಾಕ್ಷಾರಸದ ಬಗ್ಗೆ ಮಾತನಾಡುವಾಗ ನ್ಯಾಯ ಪ್ರಮಾಣವೇ ಅದಕ್ಕೆ ಬೇರೆ ಅರ್ಥವನ್ನು ನೀಡುತ್ತದೆ. ದ್ರಾಕ್ಷಾರಸವು ಹರ್ಷ ಮತ್ತು ಪುನಃಸ್ಥಾಪನೆಯನ್ನು ಚಿತ್ರಿಸಬಹುದು. ಕೀರ್ತನೆ 104 ಹೇಳುವಂತೆ, ಮನುಷ್ಯನ ಹೃದಯವನ್ನು ಸಂತೋಷಪಡಿಸುವ ದ್ರಾಕ್ಷಾರಸವನ್ನು ಯೆಹೋವನು ನೀಡುತ್ತಾನೆ. ಕೀರ್ತನೆ 104ನೇ ಅಧ್ಯಾಯ 14 ಮತ್ತು 15ನೇ ವಾಕ್ಯ. ದೇಶವು ಗುಣವಾದಾಗ ಮತ್ತು ಜನರು ಮರಳಿ ಬಂದು ಪುನರ್ನಿರ್ಮಾಣ ಮಾಡಿದಾಗ ದೊರೆಯುವ ಸಮುದ್ರ ದ್ರಾಕ್ಷಾರಸವು ಪುನಃಸ್ಥಾಪನೆ ಮತ್ತು ಆಶೀರ್ವಾದದ ಭಾಗವೆಂದು ಆಮೋಸನು ಹೇಳುತ್ತಾನೆ.
ಆಮೋಸ್ ಬರೆದ ಪತ್ರಿಕೆ 9ನೇ ಅಧ್ಯಾಯ 13 ಮತ್ತು 14ನೇ ವಾಕ್ಯ. ಮರಣವು ನುಂಗಿ ಹೋಗಿ ಕಣ್ಣೀರು ಅಳಿಸಲ್ಪಡುವ ಸಂದರ್ಭದಲ್ಲಿ ಯೆಹೋವನ ಪರ್ವತದ ಮೇಲೆ ಸಿಗುವ ಉತ್ತಮವಾದ ದ್ರಾಕ್ಷಾರಸದ ಬಗ್ಗೆ ಯೆಶಾಯನು ಮಾತನಾಡುತ್ತಾನೆ. ಯೆಶಾಯ ಬರೆದ ಪತ್ರಿಕೆ 25ನೇ ಅಧ್ಯಾಯ 6 ಮತ್ತು 9ನೇ ವಾಕ್ಯ. ಈ ವಚನಗಳು ಲೌಕಿಕ ಭೋಗವನ್ನು ಕಲಿಸುತ್ತಿಲ್ಲ. ಅವು ಒಡಂಬಡಿಕೆಯ ಸಂತೋಷ, ಹೋರಾಟದ ನಂತರ ಶಾಂತಿ ಮತ್ತು ಯೆಹೋವನ ವಿಜಯದ ನಂತರ ಸಂಭ್ರಮವನ್ನು ಕಲಿಸುತ್ತದೆ. ಇದಕ್ಕಾಗಿಯೇ ವ್ರತದ ನಂತರ ನಾಜೀರನು ದ್ರಾಕ್ಷಾರಸವನ್ನು ಕುಡಿಯಬಹುದು. ಸಂಕಟವು ನಂಬಿಗಸ್ತರ ಅಂತಿಮ ಮನೆಯಲ್ಲಿ ಎಲ್ಲ ಎಂದು ಹೇಳುವ ಯೆಹೋವನ ಮಾರ್ಗ ಇದಾಗಿದೆ. ನಂಬಿಗಸ್ತ ಜೀವನ ಎಂದರೆ ಕೇವಲ ಬೇಡ ಮತ್ತು ಕಾಯಿ ಎನ್ನುವುದು ಮಾತ್ರವಲ್ಲ, ಅದು ಸರಿಯಾದ ಸಮಯದಲ್ಲಿ ಸರಿಯಾದ ರಾಜ್ಯದಲ್ಲಿ ಸರಿಯಾದ ಸಂತೋಷದೊಂದಿಗೆ ಹೌದು ಎಂದು ಹೇಳುತ್ತದೆ. ಹೊಸ ಒಡಂಬಡಿಕೆಯು ಕ್ರಿಸ್ತನ ಹಾದಿಯ ಬಗ್ಗೆಯೂ ಹೀಗೆಯೇ ಹೇಳುತ್ತದೆ. ಕ್ರಿಸ್ತನು ತನ್ನ ಮುಂದೆ ಇಡಲಾಗಿದ್ದ ಸಂತೋಷಕ್ಕಾಗಿ ಶಿಲುಬೆಯನ್ನು ಸಹಿಸಿಕೊಂಡನು. ಇದು ಇಬ್ರಿಯ ಬರೆದ ಪತ್ರಿಕೆ ಹೇಳುತ್ತದೆ. ಇಬ್ರಿಯ ಬರೆದ ಪತ್ರಿಕೆ 12ನೇ ಅಧ್ಯಾಯ 2ನೇ ವಾಕ್ಯ. ಕ್ರಿಸ್ತನು ಶ್ರಮೆಪಟ್ಟು ನಂತರ ತನ್ನ ಮಹಿಮೆಯನ್ನು ಪ್ರವೇಶಿಸುವುದು ಅಗತ್ಯವಾಗಿತ್ತು ಎಂದು ಲೂಕನು ಹೇಳುತ್ತಾನೆ. ಪೌಲನು ಅದೇ ಮಾದರಿಯನ್ನು ತೋರಿಸುತ್ತಾನೆ. ಮೊದಲು ವಿಧೇಯತೆ, ನಂತರ ಉನ್ನತೀಕರಣ. ಈ ಕ್ರಮವು ಪವಿತ್ರವಾಗಿದೆ. ಓಟವನ್ನು ನಿರಾಕರಿಸುವವರಿಗೆ ಯೆಹೋವನು ಕಿರೀಟವನ್ನು ವಾಗ್ದಾನ ಮಾಡುವುದಿಲ್ಲ ಮತ್ತು ಯೆಹೋವನ ಚಿತ್ತಕ್ಕೆ ಬದಲಾಗಿ ಈ ಲೋಕದ ದ್ರಾಕ್ಷೆ ಬಳ್ಳಿಯನ್ನು ಆರಿಸಿಕೊಳ್ಳುವವರಿಗೆ ರಾಜ್ಯದ ಸಂತೋಷವನ್ನು ವಾಗ್ದಾನ ಮಾಡುವುದಿಲ್ಲ. ಪವಿತ್ರ ಜನರು ಇದೇ ಕ್ರಮಕ್ಕೆ ಕರೆಯಲ್ಪಟ್ಟಿದ್ದಾರೆ. ನಾವು ಆತನೊಂದಿಗೆ ಶ್ರಮೆ ಪಟ್ಟರೆ ಆತನೊಂದಿಗೆ ಮಹಿಮೆ ಹೊಂದುವೆವು ಎಂದು ನ್ಯಾಯ ಪ್ರಮಾಣವು ಹೇಳುತ್ತದೆ. ರೋಮಾಪುರದವರಿಗೆ 8ನೇ ಅಧ್ಯಾಯ 17ನೇ ವಾಕ್ಯ. ನಾವು ಸಹಿಸಿಕೊಂಡರೆ ಆತನೊಂದಿಗೆ ಆಳುವೆವು ಎಂದು ಹೇಳುತ್ತದೆ. 2 ತಿಮೋತಿ 2ನೇ ಅಧ್ಯಾಯ 12ನೇ ವಾಕ್ಯ. ಇದು ವಿಮೋಚಿತರನ್ನು ಸಂಭ್ರಮಕ್ಕೆ ಆಹ್ವಾನಿಸುವ ಕುರಿತು ಮಾತನಾಡುತ್ತದೆ. ಪ್ರಕಟಣೆ 19ನೇ ಅಧ್ಯಾಯ 7 ಮತ್ತು 9ನೇ ವಾಕ್ಯ. ಇದು ಮೊದಲನೆಯ ಪುನರುತ್ಥಾನದ ಬಗ್ಗೆ ಮತ್ತು ಮೆಸ್ಸಿಯನೊಂದಿಗೆ ಬದುಕಿ ಆಳುವವರ ಬಗ್ಗೆ ಮಾತನಾಡುತ್ತದೆ. ಪ್ರಕಟಣೆ 20ನೇ ಅಧ್ಯಾಯ 4ನೇ ವಾಕ್ಯ ಮತ್ತು 6ನೇ ವಾಕ್ಯ. ನಾಜೀರನು ಮತ್ತೆ ದ್ರಾಕ್ಷಾರಸ ಕುಡಿಯುವುದು ಪ್ರತ್ಯಕ್ಷತೆಯ ಸಮಾರಂಭಕ್ಕೆ ದಾರಿ ಮಾಡಿಕೊಡುವ ಮತ್ತು ಸಹನೆಯು ಸಂತೋಷಕ್ಕೆ ದಾರಿ ಮಾಡಿಕೊಡುವ ಆ ಕ್ಷಣದ ಒಂದು ಶಾಂತ ಚಿತ್ರಣವಾಗಿದೆ. ರಾಜ್ಯದ ಸಂತೋಷವು ಅಸ್ಥಿವಾರವಾದುದಲ್ಲ. ಅದು ಕೇವಲ ಒಂದು ಪಾತ್ರೆ ದ್ರಾಕ್ಷಾರಸವನ್ನು ಒಂದು ಹಾಡಿಗೆ ಸೀಮಿತವಲ್ಲ. ಅದು ಯೆಹೋವನ ನೀತಿಯ ಆಳ್ವಿಕೆಯಲ್ಲಿ ಸಮಸ್ತದ ಪುನಃಸ್ಥಾಪನೆಯಾಗಿದೆ. ಪ್ರವಾದಿಗಳು ಹೊಸ ದ್ರಾಕ್ಷಾರಸವನ್ನು ಗುಣವಾದ ಸೃಷ್ಟಿ ಮತ್ತು ಸುರಕ್ಷಿತವಾದ ಆಶೀರ್ವಾದಕ್ಕೆ ಜೋಡಿಸುತ್ತಾರೆ. ಬೆಟ್ಟಗಳಿಂದ ಹೊಸ ದ್ರಾಕ್ಷಾರಸವು ಸುರಿಯುತ್ತದೆ ಎಂದು ಯೋವೇಲನು ಹೇಳುತ್ತಾನೆ. ಯೋವೇಲ್ ಬರೆದ ಪತ್ರಿಕೆ 3ನೇ ಅಧ್ಯಾಯ 18ನೇ ವಾಕ್ಯ. ಶಾಂತಿ, ಫಲವತ್ತತೆ ಮತ್ತು ಶಾಪದ ಅಡಿಯಲ್ಲಿ ವ್ಯರ್ಥವಾಗದ ಜೀವನದ ಬಗ್ಗೆ ಯೆಶಾಯನು ಮಾತನಾಡುತ್ತಾನೆ. ಯೆಶಾಯ ಬರೆದ ಪತ್ರಿಕೆ 65ನೇ ಅಧ್ಯಾಯ 21 ಮತ್ತು 23ನೇ ವಾಕ್ಯ. ಇವು ಸರಿಯಾಗಿ ಸರಿಪಡಿಸಲ್ಪಟ್ಟ ಲೋಕದ ಚಿತ್ರಣಗಳಾಗಿವೆ. ಯೆಹೋವನ ವಿಜಯದ ಅಂತಿಮ ಸ್ಥಿತಿಯಲ್ಲಿ ಇನ್ನು ಮುಂದೆ ಮರಣ, ದುಃಖ, ಗೋಳಾಟ ಅಥವಾ ನೋವು ಇರುವುದಿಲ್ಲ ಎಂದು ಹೇಳುವಾಗ ಹೊಸ ಒಡಂಬಡಿಕೆಯು ಅದೇ ನಿರೀಕ್ಷೆಯನ್ನು ತೋರಿಸುತ್ತದೆ. ಸಂತೋಷಕ್ಕೆ ಅಡ್ಡಿಯಾಗುವ ಶತ್ರುಗಳೇ ಇಲ್ಲದ ಕಾರಣ ಈ ಸಂತೋಷವು ಆಳವಾಗಿದೆ. ಮರಣವನ್ನು ಸೋಲಿಸಲ್ಪಟ್ಟಿದೆ, ಕಣ್ಣೀರು ಒರೆಸಲ್ಪಟ್ಟಿದೆ, ಅವಮಾನವು ನೀಗಿದೆ, ಹೃದಯಗಳು ಗುಣವಾಗಿವೆ. ರಾಜ್ಯದ ದ್ರಾಕ್ಷಾರಸವು ಪರಿಪೂರ್ಣ ಸತ್ಯದ ಸಂತೋಷವನ್ನು ಸೂಚಿಸುತ್ತದೆ. ಈ ಕಾಲದ ಅನೇಕ ನೋವುಗಳು ಗೊಂದಲ, ಅರೆಜ್ಞಾನ, ಸುಳ್ಳು ಬೋಧನೆ ಮತ್ತು ಪಾಪದಿಂದ ಮುಸುಕಾದ ಮನಸ್ಸಿಗೆ ಸಂಬಂಧಿಸಿವೆ. ಭೂಮಿಯು ಯೆಹೋವನ ಜ್ಞಾನದಿಂದ ತುಂಬಿರುವ ದಿನದ ಬಗ್ಗೆ ಪ್ರವಾದಿಗಳು ಮಾತನಾಡುತ್ತಾರೆ.
ಯೆಶಾಯ ಬರೆದ ಪತ್ರಿಕೆ 11ನೇ ಅಧ್ಯಾಯ 9ನೇ ವಾಕ್ಯ. ಅರೆಬರೆ ಬೆಳಕಿನಲ್ಲಿಲ್ಲದೆ ಪೂರ್ಣಗೊಂಡ ಒಡಂಬಡಿಕೆಯ ವಾಸ್ತವದಂತೆ ಎಲ್ಲರೂ ಯೆಹೋವನು ತಿಳಿಸುವ ದಿನದ ಬಗ್ಗೆ ಯೆರೆಮೀಯನು ಮಾತನಾಡುತ್ತಾನೆ. ಭೂಮಿಯು ಯೆಹೋವನ ಮಹಿಮೆ ಜ್ಞಾನದಿಂದ ತುಂಬುವ ಬಗ್ಗೆ ಹಬಕ್ಕೂಕನು ಹೇಳುತ್ತಾನೆ. ಹಬಕ್ಕೂಕ್ 2ನೇ ಅಧ್ಯಾಯ 14ನೇ ವಾಕ್ಯ. ಅದು ಸಹ ಹೊಸ ದ್ರಾಕ್ಷಾರಸದ ಭಾಗವಾಗಿದೆ. ಮನಸ್ಸು ಇನ್ನು ಮುಂದೆ ಕತ್ತಲೆ ಮತ್ತು ಪಾಪದೊಂದಿಗೆ ಹೋರಾಡದ ಕಾರಣ ಅದು ಸಂತೋಷವಾಗಿದೆ. ಯೆಹೋವನು ಸತ್ಯವನ್ನು ಇನ್ನು ಮುಂದೆ ಹಠಮಾರಿ ಶರೀರವು ವಿರೋಧಿಸಿದ ಕಾರಣ ಅದು ಸಂತೋಷವಾಗಿದೆ. ಯೆಹೋವನೊಂದಿಗಿನ ಸಹಭಾಗಿತ್ವವು ಮುಕ್ತಾಯವಾಗಿ ಮತ್ತು ಸ್ಪಷ್ಟವಾಗಿ ಕಾರಣ ಅದು ಸಂತೋಷವಾಗಿದೆ. ರಾಜ್ಯದ ದ್ರಾಕ್ಷಾರಸವು ಸಮಗ್ರತೆಯನ್ನು ಸೂಚಿಸುತ್ತದೆ. ಕಣ್ಣುಗಳು ತೆರೆಯುವ, ಕಿವಿಗಳು ಕೇಳಿಸುವ ಮತ್ತು ದುಃಖ ಹಾಗೂ ನಿಟ್ಟುಸಿರಿ ಓಡಿ ಹೋಗುವ ಬಗ್ಗೆ ಯೆಶಾಯನು ಮಾತನಾಡುತ್ತಾನೆ. ಯೆಶಾಯ ಬರೆದ ಪತ್ರಿಕೆ 35ನೇ ಅಧ್ಯಾಯ 5 ಮತ್ತು 10ನೇ ವಾಕ್ಯ. ಮಲಾಕಿಯು ಗುಣಪಡಿಸುವಿಕೆಯ ಬಗ್ಗೆ ಮಾತನಾಡುತ್ತಾನೆ. ಮಲಾಕಿ 4ನೇ ಅಧ್ಯಾಯ 2ನೇ ವಾಕ್ಯ. ಇದು ಇಡೀ ಅಸ್ತಿತ್ವವನ್ನು ತಲುಪುವ ಸಂತೋಷವಾಗಿದೆ. ಇದು ಕೇವಲ ಸಂತೋಷದ ಭಾವನೆಗಳು ಮಾತ್ರವಲ್ಲ, ಇದು ಮುರಿದು ಹೋದ ಸ್ಥಿತಿಯು ಅಂತ್ಯವಾಗಿದೆ. ಶರೀರವು ಬಲಹೀನವಾಗುವುದು ಮತ್ತು ಮನಸ್ಸು ಹಗುರವಾಗುವ ಸಮಯವಿದು. ಇದು ಪುನರುತ್ಥಾನದ ಜೀವನ. ಯೆಹೋವನು ನೀಡುವ ಸಂತೋಷದ ಪಾತ್ರೆ ಅದೇ. ಕೊಳೆಯದ, ಮುಸುಕಾದ ಮತ್ತು ಮರಣಕ್ಕೆ ಒಳಪಡದ ಜೀವನ. ಹಾಗಾಗಿ ನಾಜೀರನು ಮತ್ತೆ ದ್ರಾಕ್ಷಾರಸವನ್ನು ಕುಡಿಯಬಹುದು ಮತ್ತು ಕ್ರಿಸ್ತನು ತನ್ನ ಶಿಷ್ಯರೊಂದಿಗೆ ತಂದೆಯ ರಾಜ್ಯದಲ್ಲಿ ಹೊಸ ದ್ರಾಕ್ಷಾರಸವನ್ನು ಕುಡಿಯುವುದಕ್ಕಾಗಿ ವಾಗ್ದಾನ ಮಾಡಿದನು. ಈ ಚಿತ್ರಣವು ಬಹಳ ಪ್ರಬಲವಾಗಿದೆ. ಈ ಜೀವನದಲ್ಲಿ ನಾವು ಪ್ರತ್ಯಕ್ಷತೆಯಲ್ಲಿ ಇರುವ ನಾಜೀರನಂತಿದ್ದೇವೆ. ನಾವು ನಮ್ಮನ್ನು ನಿರಾಕರಿಸಿಕೊಳ್ಳುತ್ತೇವೆ. ಲೋಕದ ದ್ರಾಕ್ಷೆ ಬಳ್ಳಿಯು ನಮ್ಮ ಹೃದಯಗಳನ್ನು ಕದಿಯಲು ಪ್ರಯತ್ನಿಸಿದಾಗ ನಾವು ಅದನ್ನು ನಿರಾಕರಿಸುತ್ತೇವೆ. ಪ್ರಲೋಭನೆಗಳು ಸಹಿಸಿಕೊಳ್ಳುತ್ತೇವೆ. ಹಳೆಯ ಮನುಷ್ಯನನ್ನು ತೆಗೆದುಹಾಕಿ ಹೊಸ ಮನುಷ್ಯನನ್ನು ಧರಿಸಿಕೊಳ್ಳುವ ದೀಕ್ಷಾಸ್ನಾನದ ವ್ರತವನ್ನು ಕಾಪಾಡಿಕೊಳ್ಳುತ್ತೇವೆ. ಮರಣದ ಕೆಲಸಗಳಿಗೆ ಇಲ್ಲ ಎಂದು ಹೇಳುವುದನ್ನು ಕಲಿಯುತ್ತೇವೆ. ನಾವು ಎಚ್ಚರಿಕೆಯಿಂದ ಇರುವುದನ್ನು ಕಲಿಯುತ್ತೇವೆ. ಬಿದ್ದಾಗ ಮತ್ತೆ ಹೇಳುವುದನ್ನು ಕಲಿಯುತ್ತೇವೆ. ಓಟವನ್ನು ಪೂರ್ಣಗೊಳಿಸುವುದನ್ನು ಕಲಿಯುತ್ತೇವೆ. ವ್ರತದ ನಂತರ, ಅಂದರೆ ಓಟದ ಪುನರುತ್ಥಾನದ ನಂತರವೂ ಸಂತೋಷವು ಪೂರ್ಣ ಪ್ರಮಾಣದಲ್ಲಿ ಬರುತ್ತದೆ. ಅದು ಸಣ್ಣ ಪ್ರಯಾಣವಲ್ಲ. ಭಯವು ಕದಿಯಬಹುದಾದ ದುರ್ಬಲ ಸಂತೋಷವಲ್ಲ. ಅದು ಯೆಹೋವನ ಸನ್ನಿಧಿಯಲ್ಲಿ ನಿಲ್ಲುವ ಸಂತೋಷ. ಇದಕ್ಕಾಗಿಯೇ ಹೊಸ ದ್ರಾಕ್ಷಾರಸವನ್ನು ಒಬ್ಬರೇ ಕುಡಿಯುವುದಿಲ್ಲ, ಕ್ರಿಸ್ತನು ನಿಮ್ಮೊಂದಿಗೆ ಎಂದು ಹೇಳಿದ್ದಾನೆ. ಮತ್ತಾಯ ಬರೆದ ಪತ್ರಿಕೆ 26 ಮತ್ತು 29ನೇ ವಾಕ್ಯ. ತಾನು ಎಲ್ಲಿರುತ್ತಾನೋ ಅಲ್ಲಿ ತನ್ನ ಜನರು ಇರುತ್ತಾರೆ ಎಂದು ಕ್ರಿಸ್ತನು ವಾಗ್ದಾನ ಮಾಡಿದನು. ಈ ಸಂತೋಷವು ಹಂಚಿಕೊಳ್ಳಲ್ಪಡುತ್ತದೆ, ಏಕೆಂದರೆ ರಾಜ್ಯವು ಒಂದು ಕುಟುಂಬವಾಗಿದೆ. ಈ ಸಂತೋಷವು ಹಂಚಿಕೊಳ್ಳಲ್ಪಡುತ್ತದೆ ಏಕೆಂದರೆ ಈ ಯುದ್ಧವು ಕೇವಲ ವೈಯಕ್ತಿಕವಲ್ಲ, ಇದು ಒಡಂಬಡಿಕೆಯ ವಿಜಯವಾಗಿದೆ. ಸಹೋದರ ಪ್ರೇಮವು ಪರಿಪೂರ್ಣವಾಗುವುದರಿಂದ ಈ ಸಂತೋಷವು ಹಂಚಿಕೊಳ್ಳಲ್ಪಡುತ್ತದೆ. ಪ್ರತ್ಯಕ್ಷತೆಯು ಕೊನೆಗೊಂಡು ಶಾಂತಿಯು ಪೂರ್ಣವಾಗುವುದರಿಂದ ಈ ಸಂತೋಷವು ಹಂಚಿಕೊಳ್ಳಲ್ಪಡುತ್ತದೆ. ಈಗ ಎಚ್ಚರಿಕೆ ಮತ್ತು ಪ್ರೋತ್ಸಾಹವು ಹೃದಯಕ್ಕೆ ತಲುಪಬೇಕು. ನಾಜೀರನು ವ್ರತದ ಸಮಯದಲ್ಲಿ ದ್ರಾಕ್ಷಾರಸವನ್ನು ಕುಡಿಯುವಂತಿರಲಿಲ್ಲ, ಏಕೆಂದರೆ ವ್ರತವು ಅಷ್ಟು ಮುಖ್ಯವಾಗಿತ್ತು. ಗುರಿಯ ಹಂತದಲ್ಲಿ ಸಂತೋಷವಿತ್ತು, ಆದರೆ ಹಾದಿಯಲ್ಲಿ ನಿರಾಕರಣೆಯ ಅಗತ್ಯವಿತ್ತು. ಅದೇ ರೀತಿಯಲ್ಲಿ ರಾಜ್ಯದ ಸಂತೋಷವನ್ನು ವಾಗ್ದಾನ ಮಾಡಲಾಗಿದೆ, ಆದರೆ ಅದು ಯೆಹೋವನಿಗಿಂತ ಹೆಚ್ಚಾಗಿ ಈ ಲೋಕದ ದ್ರಾಕ್ಷೆ ಬಳ್ಳಿಯನ್ನು ಪ್ರೀತಿಸುವ ಅಜಾಗರೂಕರಾಗಿ ಹೃದಯಕ್ಕೆ ವಾಗ್ದಾನ ಮಾಡಲಿಕ್ಕಲ್ಲ. ನಾವು ಈ ಯುಗದ ದ್ರಾಕ್ಷೆ ಬಳ್ಳಿಗೆ ಅಂಟಿಕೊಂಡರೆ ಹೊಸ ದ್ರಾಕ್ಷಾರಸದ ಹಸಿವು ನಮ್ಮೊಳಗೆ ಸತ್ತು ಹೋಗುತ್ತದೆ. ನಾವು ರಹಸ್ಯ ಪಾಪಗಳನ್ನು ರಕ್ಷಿಸಿಕೊಂಡರೆ ರಾಜ್ಯದ ಸಂತೋಷದ ರುಚಿಯು ಮಂಕಾಗುತ್ತದೆ.
ನಾವು ಅಲ್ಪಕಾಲಿಕ ಸುಖಗಳನ್ನೇ ಆರಿಸಿಕೊಳ್ಳುತ್ತಿದ್ದರೆ ನಮ್ಮ ಮುಂದೆ ಇಡಲಾದ ಸಂತೋಷವನ್ನು ಹೃದಯವನ್ನು ನಿಧಾನವಾಗಿ ಮರೆತು ಬಿಡುತ್ತೇವೆ. ಆದರೆ ನಾವು ಕ್ರಿಸ್ತನೊಂದಿಗೆ ಸಹಿಸಿಕೊಂಡರೆ, ವ್ರತವನ್ನು ಕಾಪಾಡಿಕೊಂಡರೆ, ಗಟ್ಟಿಯಾಗಿ ಹಿಡಿದುಕೊಂಡರೆ ಯೆಹೋವನ ವಾಗ್ದಾನ ಸ್ಥಿರವಾಗಿರುತ್ತದೆ. ಪ್ರತ್ಯಕ್ಷತೆಯು ಕೊನೆಗೊಳ್ಳುತ್ತದೆ ಮತ್ತು ಸಂತೋಷವು ಲಭಿಸುತ್ತದೆ. ಪ್ರಾರ್ಥನೆಯಲ್ಲಿ ಒಯ್ಯಬೇಕಾದ ಹೃದಯ ಸ್ಪರ್ಶಿಸುವ ಆಲೋಚನೆ ಇಲ್ಲಿದೆ. ನಾಜೀರನು ಒಂದು ಕಾಲದವರೆಗೆ ದ್ರಾಕ್ಷಾರಸವನ್ನು ನಿರಾಕರಿಸಿದನು ಮತ್ತು ವ್ರತದ ನಂತರ ಮತ್ತೆ ಕುಡಿದನು. ಕ್ರಿಸ್ತನು ರಾಜ್ಯದವರೆಗೆ ದ್ರಾಕ್ಷೆ ಫಲವನ್ನು ನಿರಾಕರಿಸಿದನು. ರಾಜ್ಯದ ಸಂತೋಷ ಇರುತ್ತದೆ ಎಂಬುದು ಪ್ರಶ್ನೆಯಲ್ಲ, ಏಕೆಂದರೆ ಯೆಹೋವನು ಅದನ್ನು ವಾಗ್ದಾನ ಮಾಡಿದ್ದಾನೆ. ಆದರೆ ನಮ್ಮ ಹೃದಯಗಳನ್ನು ಕದಿಯುವ ಇಂದಿನ ಸುಖಗಳಿಗಿಂತ ಹೆಚ್ಚಾಗಿ ಆ ಸಂತೋಷವನ್ನು ಬಯಸುವಂತೆ ನಾವು ಹೃದಯಗಳನ್ನು ತರಬೇತಿ ಪಡೆಯುತ್ತೇವೆ ಎಂಬುದು ನಿಜವಾದ ಪ್ರಶ್ನೆಯಾಗಿದೆ. ಪ್ರಾರ್ಥನೆ. ನಮ್ಮ ಪರಲೋಕದಲ್ಲಿರುವ ತಂದೆಯೇ, ಪ್ರತ್ಯಕ್ಷೆಯ ಆ ದಿನಗಳಲ್ಲಿ ನಮ್ಮ ಹೃದಯಗಳನ್ನು ನಿಷ್ಠಾವಂತವಾಗಿರಿಸು. ಭಕ್ತಿಯನ್ನು ಕದಿಯುವ ವಸ್ತುಗಳನ್ನು ನಿರಾಕರಿಸುವುದನ್ನು ಮತ್ತು ಶುದ್ಧ ಮನಸ್ಸಾಕ್ಷಿಯೊಂದಿಗೆ ಸಹಿಸಿಕೊಳ್ಳುವುದನ್ನು ನಮಗೆ ಕಲಿಸು. ನಮ್ಮ ಮುಂದೆ ಇಡಲಾದ ಸಂತೋಷವನ್ನು ನೆನಪಿನಲ್ಲಿಟ್ಟುಕೊಳ್ಳಲು ಮತ್ತು ಅಲ್ಪಕಾಲಿಕ ಸುಖಗಾಗಿ ಅದನ್ನು ಮಾರಿಕೊಳ್ಳದಂತೆ ನಮಗೆ ಸಹಾಯ ಮಾಡು. ಓಟವನ್ನು ಪೂರ್ಣಗೊಳಿಸಲು ಮರಣದ ತನಕ ನಂಬಿಗಸ್ತರಾಗಿರಲು ಮತ್ತು ಕ್ರಿಸ್ತನ ಬಲಿಯನ್ನು ನಂಬಲು ನಮಗೆ ಶಕ್ತಿಯನ್ನು ನೀಡು. ನಮ್ಮನ್ನು ಅಶುದ್ಧತೆಯಿಂದ ತೊಳೆದು ನಮ್ಮ ಮನಸ್ಸನ್ನು ಸತ್ಯದಿಂದ ನವೀಕರಿಸು ಮತ್ತು ಸಹೋದರರ ಮೇಲಿನ ನಮ್ಮ ಪ್ರೀತಿಯನ್ನು ನಿಷ್ಕಪಟವಾಗಿರಿಸು. ಪುನರುತ್ಥಾನದ ಜೀವನದ ದಿನಕ್ಕೆ ನಮ್ಮನ್ನು ಸುರಕ್ಷಿತವಾಗಿ ಸೇರಿಸು. ಅಲ್ಲಿ ನಿನ್ನ ಸನ್ನಿಧಿಯಲ್ಲಿ ರಾಜ್ಯದ ಸಂತೋಷದ ಹೊಸ ದ್ರಾಕ್ಷಾರಸವು ಹಂಚಿಕೊಳ್ಳಲ್ಪಡುತ್ತದೆ. ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದುತ್ತೇವೆ ನಮ್ಮ ಪರಮ ತಂದೆಯೇ, ಆಮೇನ್.